ಏನು ಬಾಗಲಕೋಟೆ ಹಾಗೂ ದಾವಣಗೆರೆ ಉಪಚುನಾವಣಾ ಕಣ ಈಗಾಗಲೇ ರಂಗೇರ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಹೇಳಬೇಕಂದ್ರೆ ದಾವಣಗೆರೆಯಲ್ಲಿ ಆದಂತಹ ಏನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದ ವಿಚಾರದಲ್ಲಿ ಆದಂತಹ ಅಸಮಾಧಾನ ಎಲ್ಲೋ ಒಂದು ಕಡೆ ಅದು ಬಾಗಲಕೋಟೆಗೂ ಕೂಡ ತರ್ತಾ ಇದೆ ಅನ್ನೋ ಒಂದು ಚರ್ಚೆಗಳು ಶುರುವಾಗಿದೆ. ಯಾಕಂದರೆ ಸ್ವತಃ ಇದನ್ನ ದಾವಣಗೆರೆಯಲ್ಲಿರುವಂತಹ ಮುಸ್ಲಿಂ ಮುಖಂಡರು ಸಾಮಾಜಿಕ ಜಾಲತಾಣಗಳ ಮೂಲಕ ಇದರ ಒಂದು ಎಫೆಕ್ಟ್ ಬಾಗಲಕೋಟೆಯಲ್ಲೂ ಕೂಡ ಹರಡುತ್ತೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡ್ಸೋಣ. ಬಾಗಲಕೋಟೆಯ ಪ್ರಮುಖವಾದಂಥ ಮುಸ್ಲಿಂ ಏನು ಮುಖಂಡರುಗಳು ನಾಯಕರು ನಮ್ಮ ಜೊತೆ ಇದ್ದಾರೆ. ಅದರ ಒಂದು ಎಫೆಕ್ಟ್ ಇದೇನು ಆಗುತ್ತಾ ಮತ್ತು ಇವರ ಒಂದು ನಡೆ ಏನಾಗಿರುತ್ತೆ ಅಂತಂದು ಸರ್, ಈಗ ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಸಿಗದ ಅಸಮಾಧಾನ ಅದು ಬಾಗಲಕೋಟೆಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಆಗುತ್ತೆ ಅನ್ನೋ ಒಂದು ಚರ್ಚೆಗಳು ಶುರುವಾಗಿದೆ. ಸಾಮಾಜಿಕ ಜಾಲತಾಣದ ಮೂಲಕ ಅಲ್ಲಿರುವಂಥ ನಾಯಕರು ಮಾತಾಡ್ತಾ ಇದ್ದಾರೆ. ನಿಮ್ಮದು ನಿಲುವು ಏನು ಸರ್? ದಾವಣಗೆರೆಗೆ ಅಲ್ಪಸಂಖ್ಯಾತರ ಮತ ಪ್ರಮಾಣ ಅಲ್ಪಸಂಖ್ಯಾತರದ್ದು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ಅಲ್ಲೇ ಅವರು ತಮ್ಮ ಹಕ್ಕನ್ನು ಕೇಳ್ತಾ ಇರೋದು ಪ್ರಜಾಸತ್ತಾತ್ಮಕವಾಗಿ ಸೂಕ್ತವಾದದ್ದು. ಬಾಗಲಕೋಟೆಗೆ ಸಂಬಂಧಪಟ್ಟಂತೆ ಬಾಗಲಕೋಟೆಯಲ್ಲಿ ನಾವು ಕಾಂಗ್ರೆಸ್ಸಿಗೆ ನಿಷ್ಠೆಯಿಂದ ಮತದಾನವನ್ನು ಮಾಡ್ಕೋತಾ ಬಂದೀವಿ. ಇಲ್ಲಿ ಯಾವುದೇ ಅಸಮಾಧಾನ ಆಗಲಿ ಅಥವಾ ದಾವಣಗೆರೆಯ ಪ್ರಭಾವ ಬಾಗಲಕೋಟೆಯ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಯಾಕೆಂದರೆ ದಿವಂಗತ HY ಮೇಟಿ ಸಾಹೇಬರು ಸದಾಕಾಲ ಅಲ್ಪಸಂಖ್ಯಾತರೊಂದಿಗೆ ಅತ್ಯಂತ ಅವಿಭಾವ ಸಂಬಂಧವನ್ನು ಹೊಂದಿದ್ದು ನಮ್ಮ ಕುಂದುಕೊರತೆಗಳಿಗೆ ಸದಾಕಾಲ ಸ್ಪಂದಿಸಿದಂಥ ಒಬ್ಬ ಒಳ್ಳೆಯ ಶಾಸಕರು ಕೂಡ ಆಗಿದ್ದರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಇನ್ನೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಇದರ ಎಫೆಕ್ಟ್ ಏನು ಬಾಗಲಕೋಟೆಯಲ್ಲಿ ಆಗೋದಿಲ್ಲ ಅಂತ ಹೇಳ್ತೀರಾ? ನೀವೆಲ್ಲರೂ ಕೂಡ ಉಮೇಶ್ ಮೇಟಿ ಅವ್ರು ಹಿಂದಿದ್ದೀರಾ, ಹೇಗೆ ಅಂತಂದು? ಪೂರ ನಾವು ಉಮೇಶ್ ಮೇಟಿ ಹಿಂದೆ ಫಾಲೋವರ್ಸ್ ಅಲ್ಲ, ಅವ್ರಿಗೆ ಪರಾಗ ಕೆಲಸ ಮಾಡ್ತೇವೆ ನಾವು. ಯಾಕಪ್ಪ ಅಂದ್ರೆ ನಮ್ಗೆ ಅನ್ಯಾಯ ಮಾಡಿದ್ರಪ್ಪ ಅಂದ್ರೆ ಅನ್ಯಾಯ ಏನೋ ಹೇಳ್ಬೇಕಲ್ಲ. ನಮ್ಗೆ ಕೂಡ ಅನ್ಯಾಯ ಮಾಡಿಲ್ಲ. ಇಡೀ ನಮ್ಮ ಸಮಾಜ ಕೆಲಸ ಮಾಡ್ಯಾರ, ಒಳ್ಳೆ ಕೆಲಸ ಮಾಡ್ಯಾರ. ಅವ್ರಿಗೂ ನಾವು ಇದು ವಿರೋಧ ಹಾಕೊಂಡು ಮಾಡಪ್ಪ ಅಂದ್ರೆ ನಮಗೂ ಯಾರು ಭಾಳ ಮಂದಿ ಇರ್ತಾರೆ. ಚಲೋ ಕೆಲಸ ಮಾಡೋ ನಾವು ಅವ್ರಿಗೆ ಉಮೇಶ್ ಮೇಟಿಗೆ ನಾವು ಗೆಲ್ಸ್ಕೊಂಡು ಬರ್ತೀವಿ. 100% ಸತ್ಯ. ದಾವಣಗೆರೆಯಲ್ಲಿ ಆದಂತಹ ಒಂದು ಅಸಮಾಧಾನದ ಎಫೆಕ್ಟ್ ಇಲ್ಲಿ ಏನಾಗೋದಿಲ್ಲ ಅಂತ ಹೇಳ್ತೀರಿ? 100% ಏನಾಗೋದಿಲ್ಲ ಇಲ್ಲ. ಅವರು ಯಾಕಪ್ಪ ಜನಸಂಖ್ಯೆಯಲ್ಲಿ ಭಾಳ ಐತಿ, ಕೇಳ್ಯಾರ ಟಿಕೆಟ್. ಮುಂದಿನ ಬರೋ ದಿನದಲ್ಲಿ 28ಕ್ಕೆ ನಾವೊಂದು ಆಕಾಂಕ್ಷೆಯಾಗಿ ಕೇಳ್ತೀವಿ ಅಂತ ಕೇಳಿ ನಾವು ಕಾಂಗ್ರೆಸ್ಗೆ ಟಿಕೆಟ್ ಕೇಳೋರು ನಾವು 28ಕ್ಕೆ. ಈ ಸಲ ಇಲೆಕ್ಷನ್ ನಾವು ಮಾಡ್ತೀವಿ. 28ಕ್ಕೆ ನಾವು ಒಂದು ಟಿಕೆಟ್ ಕೇಳೋಕೆ ನಾವು ನಮ್ಮ ಕೇಳೋದು ಬೇಡಿಕೆ ಐತೆ. ಇಲ್ಲಿ ಬಾಗಲಕೋಟೆ ಇತ್ತು? ಬಾಗಲಕೋಟೆಲಿಂದ. ಈಗೇನಿಲ್ಲ, ಈ ಸಲ ಉಮೇಶ್ ಮೇಟಿ ಅವರಿಗೆ ನಾವು ಇಲೆಕ್ಷನ್ ಮಾಡ್ತೀವಿ. 28ಕ್ಕೆ ನಾವು ಆಕಾಂಕ್ಷೆ ಹಾಕಿ ಟಿಕೆಟ್ ಕೇಳುವಂಥ ವಿಚಾರ ನಮ್ಮ ಸಮಾಜದಿಂದ ಮಾಡಾಗುತ್ತೆ. ಇದಿಷ್ಟು ಇಲ್ಲಿನ ಮುಸ್ಲಿಂ ಸಮುದಾಯದ ನಾಯಕರ ಮಾತು. ಯಾಕಂದರೆ ದಾವಣಗೆರೆಯಲ್ಲಿ ಆದಂತಹ ಏನು ಅಸಮಾನದ ಎಫೆಕ್ಟ್ ಬಾಗಲಕೋಟೆಯಲ್ಲಿ ಯಾವುದೇ ಕಾರಣಕ್ಕೂ ಆಗೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಮುಸ್ಲಿಂ ಮುಖಂಡರು ಏನು ಉಮೇಶ್ ಮೇಟಿ ಅವರ ಹಿಂದಿದ್ದೀವಿ, ಅವ್ರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೀವಿ. ಆದರೆ ನಮ್ಮ ಬೇಡಿಕೆ 2028ರ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಸ್ಥಾನಮಾನವನ್ನು ಕೊಡಿ ಮತ್ತು ಟಿಕೆಟ್ ಕೊಡಿ ಅನ್ನೋ ಒಂದು ಸಂದರ್ಭದಲ್ಲಿ ಅಲ್ಲಿ ನಾವು ಸ್ಪರ್ಧೆ ಮಾಡ್ತೀವಿ ಹೊರತು. ಆದರೆ ಈ ಸದ್ಯದ ಮಟ್ಟಿಗೆ ನಾವೆಲ್ಲರೂ ಕೂಡ ಉಮೇಶ್ ಮೇಟಿ ಅವರ ಹಿಂದೆ ಇದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.